ಮಹಾಶಕ್ತಿ ದೇವತೆಗಳನ್ನು ಪೂಜಿಸುತ್ತಾ ಈ ಆ ಇಂದ ಕ್ಷವರೆಗೂ ಶಕ್ತಿ ದೇವತೆಗಳನ್ನು ನಾವು ಕಾಣಬಹುದು. ಇದು ಸಂಶೋಧನೆಯಲ್ಲಿ ಕಂಡುಬಂದಿದೆ. ಮಹಾಭಾರತದಿಂದ ರಾಮಾಯಣದಿಂದ ಆರಿಸಲ್ಪಟ್ಟ ಈ ಸಂಶೋಧನೆಯ ವಿಚಾರಗಳು. ಆ ಇಂದ ಕ್ಷವರೆಗೂ ದೇವತೆಗಳು ಇದ್ದಾರೆ. ಈ ದೇವತೆಗಳು ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ, ದೇಹವೇ ದೇಗುಲ, ದೇಹದೊಳಗಿನ ಭಾಗವೇ ದೇವರು ಎಂಬಂತೆ ಈ ಎಲ್ಲ ಶಕ್ತಿ ದೇವತೆಗಳು ನಮ್ಮ ದೇಹದ ಅಂಗಾಂಗಗಳಲ್ಲಿ ನೆಲೆಸಿದ್ದಾರೆ. ನಾವು ಪ್ರಕೃತಿ ಮಾತೆಯನ್ನು, ಅಖಂಡ ಪ್ರಕೃತಿ ಮಾತೆಯನ್ನು ಸ್ಮರಿಸುತ್ತಾ ಆ ಅಖಂಡ ದೇವತೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯದೇವನನ್ನು ನಮಿಸುತ್ತಾ ನಾವು ಮುಕ್ತರಾಗೋಣ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಸ್ವಾಮಿಯನ್ನು ಆರಾಧಿಸುತ್ತಾ ಅಗ್ನಿಶೋತ್ರದ ನಿಯಮದ ಪ್ರಕಾರ ಪಾಲಿಸುತ್ತಾ ಎಲ್ಲರೂ ಮುಕ್ತಿಯನ್ನು ಪಡೆಯೋಣ ಎಂದು ಈ ರೀತಿ ಹೇಳಲು ಸಂತೋಷವಾಗುತ್ತದೆ. ಧನ್ಯವಾದಗಳು. ಹಿಂದೆ ಮಹಾರಾಜರ ಕಾಲದಲ್ಲಿ ಆ ಕೋಟೆ ಕೊತ್ತಲೆಯ ಸುತ್ತಲೂ ಯಜ್ಞ ಹೋಮಗಳನ್ನು ಮಾಡುತ್ತಿದ್ದರಂತೆ. ಕಾರಣ ಜನರಲ್ಲಿರೋ ಅರಿಷಡ್ ವರ್ಗಗಳನ್ನು ಹತೋಟಿಯಲ್ಲಿಡಲು ಆ ಶಕ್ತಿಯನ್ನು ಕೊಡು ಎಂದು ದೇವಿಯನ್ನು ಪ್ರಾರ್ಥಿಸುತ್ತಿದ್ದರಂತೆ. ಆ ಮುಕ್ತಿಯನ್ನು ಪಡೆಯುತ್ತಿದ್ದರಂತೆ. ಅಗ್ನಿಹೋಮದಲ್ಲಿ ಅಷ್ಟೊಂದು ಮಹಾಶಕ್ತಿ ಇದೆ ಎಂಬುದನ್ನು ಈ ಸಾಬೀತುಪಡಿಸಲು ಸಂಶೋಧನೆಯ ಮುಖಾಂತರ ತಿಳಿಸಲು ಹೆಮ್ಮೆ ಆಗುತ್ತಿದೆ. ಧನ್ಯವಾದ.